ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಿಜೆಪಿ ಫೈರ್ ಬ್ರಾಂಡ್ ಆಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಹೀಗ್ಯಾಕಾದ್ರು ಆಗೊಮ್ಮೆ ಈಗೊಮ್ಮೆ ಬಂದು ಏನೇನೋ ಹೇಳಿಕೆ ನೀಡ್ತಾ ಇರೋದು ಯಾಕೆ? ಅಷ್ಟಕ್ಕೂ ಯತ್ನಾಳ್ಗೆ ಏನಾಗಿದೆ? ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಹಿಂದೂ ಹುಲಿ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ನಂತರ ತಮಗೆ ನೆನಪಾದಾಗ ಬಂದು ಏನೇನೋ ಹೇಳಿಕೆಯನ್ನ ನೀಡ್ತಾರೆ. ಈಗಲೂ ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. 2028ಕ್ಕೆ ರಾಜ್ಯದಲ್ಲಿ ಹಿಂದೂಗಳ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ನಮ್ಮ ಸರ್ಕಾರ ಬಂದ್ರೆ ಪೊಲೀಸರ ಕೈಗೆ AK-47 ಕೊಟ್ಟು ಪಾಕಿಸ್ತಾನ್ ಜಿಂದಾಬಾದ್ ಅಂದವರ ಬಾಯಿಗೆ ಗುಂಡು ಹೊಡಿಸ್ತೀವಿ ಅಂತ ಹೇಳಿದ್ದಾರೆ. ಇವರು ಈ ರೀತಿ ಹೇಳಿಕೆಯನ್ನ ನೀಡಿದ್ದು ಇದೇ ಮೊದಲೇನಲ್ಲ. ಈ ಹಿಂದೇನೂ ಇಂತಹದ್ದೇ ಹೇಳಿಕೆಯನ್ನ ನೀಡ್ತಾನೆ ಬಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡೋದ್ರ ಮೂಲಕ ಕರ್ನಾಟಕವನ್ನ ಪಾಕಿಸ್ತಾನ ಮಾಡೋದಕ್ಕೆ ಹೊರಟಿದೆ ಅಂತ ಹೇಳೋದ್ರ ಮೂಲಕ ವಿವಾದವನ್ನ ಸೃಷ್ಟಿಸಿತ್ತು. ಲವ್ ಜಿಹಾದ್ ಅನ್ನ ತಡೆಯೋದಕ್ಕೆ ಮುಸ್ಲಿಂ ಹುಡುಗಿಯನ್ನ ಮದುವೆಯಾಗುವ ಹಿಂದೂ ಯುವಕರಿಗೆ 5 ಲಕ್ಷ ರೂಪಾಯಿ ಬಹುಮಾನ ನೀಡ್ತೀನಿ ಅಂತ ಘೋಷಿಸಿ ಇನ್ನೊಂದು ವಿವಾದವನ್ನ ಸೃಷ್ಟಿ ಮಾಡಿ ಯತ್ನಾಳೀಗ ಮೂಲೆ ಗುಂಪಾದ್ರ, ತಮ್ಮ ಇರುವಿಕೆಯನ್ನ ತೋರಿಸ್ಕೊಳ್ಳೋದಕ್ಕಾಗಿ, ತಮ್ಮ ಅಸ್ತಿತ್ವವನ್ನ ತೋರಿಸ್ಕೊಳ್ಳೋದಕ್ಕಾಗಿ ಈ ರೀತಿ ಹೇಳಿಕೆಯನ್ನ ನೀಡ್ತಿದಾರಾ? ರಾಜಕೀಯವಾಗಿ ಸಕ್ರಿಯವಾಗಿದ್ದೀನಿ ಅಂತ ತೋರ್ಪಡಿಸ್ಕೊಳ್ಳೋದಕ್ಕೆ ಆಗಾಗ್ ಬಂದು ಈ ರೀತಿ ಮಾತಿನ ಬಾಂಬ್ ಅನ್ನ ಸಿಡಿಸಿ ಹೋಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗೆ ಅವರೇ ಉತ್ತರವನ್ನ ನೀಡಬೇಕಾಗಿದೆ. ಸದ್ಯ ಯತ್ನಾಳ್ ಅವರ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಯತ್ನಾಳ್ ಹಲ್ಲು ಕಿತ್ತ ಹಾವಾದ್ರ ಅನ್ನುವಂತಹ ಪ್ರಶ್ನೆ ಬರೋದಂತೂ ನಿಜ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.